ವಿಜಯಪುರ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ, ಆಸಾಂ, ಪುದುಚೇರಿ ರಾಜ್ಯಗಳಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ಅಭೂತಪೂರ್ವ ಗೆಲುವು ಸಾಧಿಸಿರುವುದರಿಂದ ವಿಜಯೋತ್ಸವ ಕಾರ್ಯಕ್ರಮವನ್ನು ವಿಜಯಪುರ ಪಟ್ಟಣದ ಶಿವ ಗಣೇಶ ಸರ್ಕಲ್ನಲ್ಲಿ ನಗರದ ವತಿಯಿಂದ ವೃತ್ತದಲ್ಲಿ ಟೌನ್ ಬಿಜೆಪಿ ಅಧ್ಯಕ್ಷರಾದ ವೆಂಕಟೇಶ್ ಪ್ರಭು ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು. ರಾಜ್ಯಗಳ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ ನಮಗೆ ಬಹಳ ಬಹುಮುಖ್ಯವಾಗಿರೋದು. ಯಾಕಂದರೆ ಇವತ್ತು ನಮ್ಮ ಕಾರ್ಯಕರ್ತರ ಅಳುಗರು, ನಮ್ಮ ಅಣ್ಣರು, ನಮ್ಮ ಸಂಸ್ಥಾಪಕರಾದ ಗ್ರಾಮ ಪಂಚಾಯತ್ ಮುಖ್ಯಸ್ಥೆ ಅವರಿಗೆ ಗೆಲುವನ್ನು ಅವರಿಗೆ ತಲುಪ್ತಾ ಇದ್ದಾರೆ. ಹಾಗೆ ನಮ್ಮ ಧರ್ಮನ ಅವರು ತುಳಿಬೇಕು ಅಂತ ಬಹಳ ಕಷ್ಟಪಟ್ಟು ಮಮತಾ ಬೆನರ್ಜಿ ಅವರು ನಮ್ಮ ಧರ್ಮನ ಯಾರಿಂದ ತುಳಿಯೋಕ್ಕಾಗಲ್ಲ, ಧರ್ಮ ಅನ್ನೋರು ವಿದ್ಯೆನ ಇದೆ. ಅದಕ್ಕೆ ಈ ಸಾಕ್ಷಿ ಅವರಿಗೆ ನಮ್ಮ ಧರ್ಮ ಎಂದಿಗೂ ನಮ್ಮನ್ನು ಯಾರು ಅಡ್ಡಿಪಡಿಸೋದಿಲ್ಲ. ನಮ್ಮ ಧರ್ಮನ ಯಾರು ಅಡ್ಡಿಪಡ್ತಕ್ಕೆ ಹೋದರೆ ಇಲ್ಲಿ ಅವ್ರ ಧರ್ಮ ಅಂತ ಉದಾಹರಣೆ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅಲ್ಲಿ ನಮ್ಮ ಮತದಾರರಿದ್ದಾರೆ, ಕಲ್ಕತ್ತಾದ ಮಹಾಕಾಳಿ ತಾಯಿ ಅವರಿಗೆಲ್ಲ ಒಳ್ಳೆಯ ಬುದ್ಧಿ ಕೊಟ್ಟು ನಮ್ಮ ಹಿಂದುತ್ವ ಗೌರವವನ್ನು ಕಾಪಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಇದೇ ಚುನಾವಣೆ ಆಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರಳ ಬಹುಮತದಿಂದ ಬಿಜೆಪಿ ಬಂದಿದೆ. ಅದನ್ನು ಇವತ್ತು ನಾವು ಊಹಿಸೋಕ್ಕಾಗಲ್ಲ. ಆ ಥರ ಒಂದು ಬಹುಮತ ಕೊಟ್ಟಿದ್ದಾರೆ ಜನ ಗೆದ್ದು ಇವತ್ತು ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದೇ ಬರುತ್ತೆ ಅನ್ನೋದಕ್ಕೆ ದಿಕ್ಸೂಚಿ ಇದು. ಒಂದು ಏನಪ್ಪ ಅಂದರೆ ಬಿಜೆಪಿ ಸಂಸ್ಥಾಪಕರಾದಂಥ ಸನ್ಮಾನ್ಯ ಶ್ಯಾಮ್ ಸುಂದರ್ ಮುಖರ್ಜಿ ಅವರು ಹುಟ್ಟಿದ್ದು ಕಲ್ಕತ್ತಾದಲ್ಲಿ. ಅವ್ರಿಗೆ ಇವತ್ತು ಸಾರ್ಥಕ ಆಗಿದೆ. ಅಮಿತ್ ಶಾ ಮತ್ತು ಮೋದಿಯವರು ಇಬ್ಬರು ಇವತ್ತು ಪಶ್ಚಿಮ ಬಂಗಾಳದ ಬಿಜೆಪಿ ತರೋದಕ್ಕೆ ಎಷ್ಟು ಓಡಾಡಿದ್ರು ಅಂದರೆ ಇವತ್ತು ಶ್ಯಾಮ್ ಸುಂದರ್ ಮುಖರ್ಜಿಯವರು ಅವರು ತೀರ್ಕೊಂಡಿರ್ಬೋದು. ಆದರೆ ಇವತ್ತು ಅವ್ರಿಗೆ ಸಮಾಧಾನ ಆಗಿದೆ. ನನ್ನ ರಾಜ್ಯದಲ್ಲಿ ಬಿಜೆಪಿ ಬಂತಪ್ಪ ಅಂತ ಅಂದ್ಬಿಟ್ಟು ಇದೊಂದು ಹೆಮ್ಮೆ ವಿಚಾರ. ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಮರೆಯೋಕ್ಕಾಗಲ್ಲ. ಹುಟ್ಟಿದ್ದು ಪಾಪ ಶ್ಯಾಮ್ ಸುಂದರ್ ಮುಖರ್ಜಿ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಇಬ್ಬರು ಪಾರ್ಟಿನ ಸೃಷ್ಟಿ ಮಾಡಿದ್ರು. ಆ ಕಾಲಕ್ಕೆ ಅವರಿಬ್ಬರೇ ದೇಶಕ್ಕೆ ಓಡಾಡಿದಂಥ ಜನಸಂಖ್ಯೆ ಇದ್ದಾಗ ಇವತ್ತು ಅವ್ರ ಜಾಗದಲ್ಲೇ ಬಿಜೆಪಿ ಬಂದಿದೆ ಅಂದರೆ ಇಷ್ಟು ವರ್ಷ ಬೇಕಾಗಿ ಬಂತು. ಅದು ಇನ್ನು ಒಳ್ಳೆಯ ದಿನಗಳು ಅಂತಂದ್ಬಿಟ್ಟು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ರಾಜ್ಯಗಳ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ ನಮಗೆ ಬಹಳ ಬಹುಮುಖ್ಯವಾಗಿರೋದು. ಯಾಕಂದರೆ ಇವತ್ತು ನಮ್ಮ ಕಾರ್ಯಕರ್ತರ ಅಳುಗರು, ನಮ್ಮ ಅಣ್ಣರು, ನಮ್ಮ ಸಂಸ್ಥಾಪಕರಾದ ಗ್ರಾಮ ಪಂಚಾಯತ್ ಮುಖ್ಯಸ್ಥೆ ಅವರಿಗೆ ಗೆಲುವನ್ನು ಅವರಿಗೆ ತಲುಪ್ತಾ ಇದ್ದಾರೆ. ಹಾಗೆ ನಮ್ಮ ಧರ್ಮನ ಅವರು ತುಳಿಬೇಕು ಅಂತ ಬಹಳ ಕಷ್ಟಪಟ್ಟು ಮಮತಾ ಬೆನರ್ಜಿ ಅವರು ನಮ್ಮ ಧರ್ಮನ ಯಾರಿಂದ ತುಳಿಯೋಕ್ಕಾಗಲ್ಲ, ಧರ್ಮ ಅನ್ನೋರು ವಿದ್ಯೆನ ಇದೆ. ಅದಕ್ಕೆ ಈ ಸಾಕ್ಷಿ ಅವರಿಗೆ ನಮ್ಮ ಧರ್ಮ ಎಂದಿಗೂ ನಮ್ಮನ್ನು ಯಾರು ಅಡ್ಡಿಪಡಿಸೋದಿಲ್ಲ. ನಮ್ಮ ಧರ್ಮನ ಯಾರು ಅಡ್ಡಿಪಡ್ತಕ್ಕೆ ಹೋದರೆ ಇಲ್ಲಿ ಅವ್ರ ಧರ್ಮ ಅಂತ ಉದಾಹರಣೆ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅಲ್ಲಿ ನಮ್ಮ ಮತದಾರರಿದ್ದಾರೆ, ಕಲ್ಕತ್ತಾದ ಮಹಾಕಾಳಿ ತಾಯಿ ಅವರಿಗೆಲ್ಲ ಒಳ್ಳೆಯ ಬುದ್ಧಿ ಕೊಟ್ಟು ನಮ್ಮ ಹಿಂದುತ್ವ ಗೌರವವನ್ನು ಕಾಪಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಇದೇ ಚುನಾವಣೆ ಆಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.